ಇನ್ನೊಬ್ರು ಪುಣ್ಯಾತ್ಮ ಸತೀಶ್ ಅಂತ ಹೇಳಿ ಅವನು ಬೇರೆ ಪಾರ್ಟಿಯಲ್ಲಿ ಇದ್ದವನೆ. ನಮ್ಮ ಪಾರ್ಟಿ ತಗೊಂಡ್ವಿ. ತಾಲೂಕ್ ಪಂಚಾಯತಿ ಟಿಕೆಟ್ ಕೊಟ್ಟೆ. ತಾಲೂಕ್ ಪಂಚಾಯತಿ ಅವರು ಒಳ್ಳೆ ಹೆಸರಿರೋದ್ರಿಂದ ಸೋತವ್ರು. ಅವ್ರು ಒಳ್ಳೆ ಹೆಸರು ಮಾಡಿದ್ರು ಸೋತವ್ರು. ನಾನೇನ್ ಮಾಡಕ್ಕಾಯ್ತು. ಅದಾದ್ಮೇಲೆ ಜಿಲ್ಲಾ ಇದು ರೈತ ಮೋರ್ಚೆ ಜವಾಬ್ದಾರಿ ಕೊಟ್ಟು ರಾಜ್ಯ ರೈತ ಕಾರ್ಯದರ್ಶಿ ಇನ್ನು ಕಾರ್ಯದರ್ಶಿ ಅವರೇ ಅಧ್ಯಕ್ಷರು ಹೇಳಿದ್ರು, ಸರ್ ನೀವೇನೋ ಸ್ವಲ್ಪ ಸರಿ ಇರುವಂತೆ ನೀವು ಹೇಳಿದ್ರೆ ಕೊಡ್ತೀವಿ ಅಂದ್ರು. ಸ್ವಲ್ಪ ಓಡಾಡ್ತಾನೆ ರಾಯರು ಕೊಡ್ಲಿ ಅಂತ ಹೇಳಿ ನಾನೇ ಹೇಳಿ ರಾಜ್ಯ ಅಧ್ಯಕ್ಷರಿಗೆ ರೈತ ಮೋರ್ಚಾ ರಾಜ್ಯ ಕಾರ್ಯದರ್ಶಿ ಮಾಡಿದೆ. ನಮ್ಮ ಯಾರು ಇನ್ನು ರಾಜ್ಯದ ಜವಾಬ್ದಾರಿ ಇರ್ತಕ್ಕಂಥವ್ರು ಯಾರು ಇಲ್ಲ ಗೊತ್ತಿಲ್ಲ. ಇಡೀ ಕ್ಷೇತ್ರದಲ್ಲಿ ರಾಜ್ಯದ ಜವಾಬ್ದಾರಿ ಅವ್ರು ಕೊಡಿಸ್ತೀವಿ. ಡೈಲಿ ಎಲೆಕ್ಷನ್ ಬಂತು. ಡೈಲಿ ಎಲೆಕ್ಷನ್ ಬಂದಾಗ ಜೆಎನ್ಆರ್ ಫಸ್ಟ್ ನಿಲ್ಬೇಕು ಅಂತಿದ್ರು, ಅವಕಾಶ ಆಗಲಿಲ್ಲ. ಆಮೇಲೆ ಮೋಹನ್ ಅಂತೇಳಿ ನಮ್ಮ ಇಟ್ಟಲ್ಪುರ ಮೋಹನ, ಅವನು ಈ ಡೈಲಿ ಎಲೆಕ್ಷನ್ಗಳು ಅಲ್ಲಿ ಲೋಕಲ್ ನಡೀತಾವಲ್ಲ, ಅಲ್ಲೇ ಪಾಪ ಸ್ವಲ್ಪ ಕಾಸು ಕೊಟ್ಟು ಅಲ್ಲೆಲ್ಲ ಗೆಲ್ಲಿಸುವಂತ ಕೆಲಸ ಮಾಡಿದೆ ಕೊಡು ನೋಡೋಣ ಅಂತೇಳಿ. ಕೊನೆಗೆ ಇವ್ರು ಹೇಳಿದ್ ನಾವು ಅಣ್ಣ ನಾನು ನಿಂತ್ಕೊಳ್ತೀನಿ ಅಂತ. ಸರಿ ನಾನು ಕೇಳ್ಬೇಕಿರಪ್ಪ ಅಂತೇಳಿ ನಮ್ಮ ಪ್ರಮುಖನೆಲ್ಲ ಕೂಡ ಕರೆದೆ. ಹೆಂಗೆ ಅಂತ, ಅಣ್ಣ ಬೇಡಣ ಅವನು ಮಾತ್ರ ಕೊಡಕ್ ಹೋಗ್ಬೇಡ, ಗುಂಪು ಮಾಡ್ತಾನೆ, ಮತ್ತೆ ಅವನಿಗೆ ರಾಜಕೀಯ ದುಡ್ಡು ಹೇಳ್ಬಿಟ್ರೆ ಏನು ಕೂಡ ಅವನು ಗಮನಿಸಲ್ಲ, ಎಲ್ಲಾನು ಎತ್ಕಟ್ಟೋದು, ಹಣೆ ಅನ್ನೋದು, ನಗೋದು, ಏನು ಬೈದ್ರು ನಗ್ತಾ ಇರ್ತಾನೆ, ಬೇಡ ಅನ್ನೋದು. ನಾನು ಹೇಳಿದೆ ನೋಡಪ್ಪ, ಬೇರೆ ಪಾರ್ಟಿಯಿಂದ ಬಂದವರಿಗೆ ನಾವು ಕೊಡ್ಲಿಲ್ಲ ಅಂದ್ರೆ ಬರೀ ಕರ್ಕೊಂತವ್ರೆ, ಅವ್ರಿಗೆ ಏನು ಸ್ಥಾನಮಾನ ಕೊಡ್ಲಿಲ್ಲ ಅಂತ ಅನ್ಕೊಳ್ತಾರೆ. ಸೀನಿಯರ್ ಓಡಾಡ್ತವ್ರೆ, ಕೊಡೋಣ ಬಿಡು ಒಂದ್ಸರಿ ನಮ್ಮ ಜವಾಬ್ದಾರಿ ಕೈ ತೊಳ್ಕೋಣ ಅಂತ ಹೇಳಿ ಡೈಲಿ ಎಲೆಕ್ಷನ್ ಕೊಡ್ತೀವಿ. ಕೇಶವಮೂರ್ತಿ ಮನೆಗೆ ಪಟಾಕಿ ಹೊಡೆದು ಯಾರು ಇವ್ರು ಕೊಟ್ಟ ತಕ್ಷಣ ನಾವು ಗೆದ್ದಂಗೆ ಅಂತ ಹೇಳಿ, ಯಾಕಂದ್ರೆ ಅಷ್ಟು ವಿರೋಧ ಇತ್ತು. ನಾವು ಎಲೆಕ್ಷನ್ ಇಟ್ಕೊಂಡು ನಮ್ಮವರೇ ಶುರು ಮಾಡಿದ್ರೆ ಹಣ ಮಾತಾಡ್ಕೊಂತವ್ರೆ, MLA ನೀವು ನಿಲ್ಸಿರೋದು ಸೋಲ್ಸಕ್ಕೆ ಅಂತ ಹೇಳಿ ಅಷ್ಟೇ ಶುರು ಹಚ್ಕೊಂಡು ಒಳ್ಳೆ ಆಚಾರ ಆಯ್ತಲ್ಲ ಗೊತ್ತಿರ ಅದೇನೋ. ಯಾಕಂದ್ರೆ ನಮ್ಮ ಬಾಯಿಗೆ ಸುಮ್ಮನೆ ನಮ್ಮ ಕಾರ್ಯಕರ್ತರಿಗೆ ಒಂದು ಬಿಡ್ತಾರೆ ಪುಸ್ತಕ. ಕೊನೆಗೆ ನಾನು ಯಾವ ಎಲೆಕ್ಷನ್ ಅಲ್ಲೂ ಕೂಡ ಅಷ್ಟೇ, ಗೇಣು ನಿಂತಾಗಲಿ ನಮ್ಮ ಇವನು ಮಂಜು ನಿಂತಾಗಲಿ ಎಲ್ಲೂ ನಾನು ಮನ್ನಣೆಗೆ ಹೋಗಿಲ್ಲ. ಒಂದ್ ಕಡೆ ಈಗ ಸೇರಿಸೋರು ಡೈರಿ ಅಧ್ಯಕ್ಷನ ಅಲ್ಲಿ ಕೈ ಮುಕ್ಕೊಂಡು ಈಗ ಕೊಡ್ರಿ ಅಂತ ಹೇಳ್ತಾರೆ. ಈಗಿನ ಎಲೆಕ್ಷನ್ಗೆ ಪ್ರತಿ ಡೈರಿ ಅಧ್ಯಕ್ಷ ಮನೆ ಕೋಳದಲ್ಲಿ ಇರಲಿ ಹೊರದಲ್ಲಿ ಹುಡ್ಕೊಂಡು ಹೋಗಿದ್ದೆ ನಾನು. ಹುಡ್ಕೊಂಡು ಹೋಗಿ ಹಣ ಏನು ಇಲ್ಲಿವರೆಗೆ ಬಂದಿದ್ರೆ ಅವ್ರು ಹೇಳಿದ್ರು, ನೀವು ಬಂದ್ಮೇಲೆ ನಾವು ಓಟ್ ಹಾಕ್ತೀವಿ, ನಾವು ಬೇರೆ ಕಡೆ ಮಾತು ಕೊಟ್ಟಿದ್ವಿ ಆದ್ರೆ ನೀವು ಬಂದಿದ್ದೀರಿ ಅಂತ ಹೇಳಿ ಎಲ್ಲ ನಮ್ಮ ಹುಡುಗರು ಎಲ್ಲ ಲೀಡರ್ಸು ಬಂದಿರಲಿಲ್ಲ. ಅದಾದ್ಮೇಲೆ ಎಲೆಕ್ಷನ್ ನಾಳೆ. ಇವತ್ತು ನಮ್ಮ ಬೀಗ ತಾಯಿ ಇರೋದು ಮಣ್ಣು ಹೋಗಿರ್ಬೇಕಲ್ಲ. ನಾನು ಮಣ್ಣು 1:30ಗೆ 2 ಗಂಟೆಗೆ ಮುಗೀತು. ಮುಗಿದ ತಕ್ಷಣ ಸೀದಾ ಮನೆಗೆ ಬಂದು ಸ್ನಾನ ಮಾಡ್ಕೊಂಡು ಬಟ್ಟೆ ಹಾಕೊಂಡು ಮೈಸೂರು ಹೋದೆ. ಯಾಕಂದ್ರೆ ಅದೆಲ್ಲ ಕಳಿಸಿದ್ವಿ ನಾವೆಲ್ಲ. ಅಲ್ಲಿ ರಾತ್ರಿ 11 ಗಂಟೆವರೆಗೂ ಅವರಿದ್ದು ಮೊಬೈಲ್ನೆಲ್ಲ ಸಂಗ್ರಹ ಮಾಡಿ ಹೆಂಗ್ ಓಟ್ ಹಾಕ್ಬೇಕು ಏನ್ ಮಾಡ್ಬೇಕು ಎಲ್ಲವನ್ನು ನಾವು ಮಾಡಿದ್ದೀವಿ. ಮಾಡಿದ್ಮೇಲೆ ಎಲೆಕ್ಷನ್ ಗೆದ್ರು, ಖುಷಿ ಆಯ್ತು ನಮಗೂ ಕೂಡ, ಅಟ್ಲೀಸ್ಟ್ ನಮ್ಮ ಗೆದ್ದವನೇ ಅಂತೇಳಿ. ಅದಾದ್ಮೇಲೆ ಹೆಸರು ಸತೀಶ್ ಅನ್ನೋದು ಸತೀಶ್ ಗೌಡ ಅಂತ ಆಯ್ತು. ನನ್ಗೆ ಅರ್ಥ ಆಗಿಲ್ಲ, ಏನ್ ಕಾಯ್ತು ಏನ್ ಬರ್ಕಂಡ ಮೋಸ್ಟ್ಲಿ ಒಕ್ಕಲಿಗರ ಎಲೆಕ್ಷನ್ ನಿಂತ್ಕೊಬೋದು ಒಕ್ಕಲಿಗ ಸಂಘದ್ದು. ಯಾಕಂದ್ರೆ ಲಾಸ್ಟ್ ಟೈಮ್ ಓಡಾಡಿದ್ವಿ ನಾವೆಲ್ಲ. ನಾನು ಕೂಡ 35 ವರ್ಷದಿಂದ ಒಕ್ಕಲಿಗ ಸಂಘದ ಮೆಂಬರ್. ನಾನು ಅವಾಗಿಂದ ಓಟ್ ಹಾಕ್ತಾ ಇದ್ವಿ, ಇರ್ಬೋದು ಅಂತ ನೋಡ್ರಿ. ಆಮೇಲೆ ಗೊತ್ತಾಯ್ತು ಇವ್ರದೊಂದು ತಂಡ ಮಾಡ್ಕೊಂಡವ್ರು ಒಂದು 5-6 ಜನ. ಯಾರು MP ಅವರು ಇದರಲ್ಲಿ ಬಹಳ ನೇರವಾಗಿ ಮುಚ್ಚುಮರೆ ಏನಿಲ್ಲ, ಯಾಕಂದ್ರೆ ನಿಮ್ಗೆ ಗೊತ್ತಿರಲಿ, ಸ್ಪಷ್ಟ ಇರಲಿ. ಆಮೇಲೆ ಡಿಸಿಷನ್ ತಗೊಂಡಂಥದ್ದು ನಮ್ಮ ಕಾರ್ಯಕರ್ತರು ಬಿಟ್ಟಿರ್ತಕ್ಕಂಥದ್ದು, ನಾವು ಬೇಕಾ ಅವ್ರು ಬೇಕಾ ಅಂತಕ್ಕಂಥದ್ದು. 47 ವರ್ಷ ಇರ್ತಕ್ಕಂಥ ಕಾರ್ಯಕರ್ತರು ಯಲಾಂಕ ಅಂತೇಳಿ ನಾವು ಕಟ್ಟಿರುವಂಥದ್ದು. ನಾಳೆ MP ಚಿಕ್ಕಬಳ್ಳಾಪುರಕ್ಕೆ ಏನಾದ್ರು MLA ಟಿಕೆಟ್ ತಗೊಂಡೋದ್ರೆ ಕೈ ಬಿಟ್ಟಾಗಿದ್ದಾನೆ. ನಾಳೆ ಯಾರು ನೋಡ್ತಾರೆ ಇಲ್ಲಿ? ನಾನೇ ನೋಡ್ಬೇಕಾಗ್ತದೆ, ನಾವೇ ನೋಡ್ಬೇಕಾಗ್ತದೆ. ಅದರಲ್ಲಿ ನಿಮ್ ಅವ್ರಿಗೋಸ್ಕರ ರಾಜಕೀಯ ಮಾಡೋದಲ್ಲ. ನಮ್ಮ ಕ್ಷೇತ್ರ ಅಂದ್ರೆ ನಮ್ಗೆಲ್ಲರಿಗೂ ಪ್ರಾಣ. ನಮ್ಮ ಊರಿಗೋಸ್ಕರ, ನಮ್ಮ ಕ್ಷೇತ್ರಕ್ಕೋಸ್ಕರ ಶಕ್ತಿ ಮೇಲೆ ಕೆಲಸ ಮಾಡ್ತಾ ಇದ್ದೀವಿ. ನೋಡಿರ್ಬೋದು, ಇವತ್ತು ಕೂಡ ಕಾಂಗ್ರೆಸ್ ಸರ್ಕಾರದಲ್ಲಿ ಕಾಡಿ ಬೇಡಿ ಏನೋ ಮಾಡಿ ಫಂಡ್ ತಂದು ಆಗ್ತಾ ಇದ್ದೀನಿ, ಕೆಲಸ ಮಾಡ್ತಾ ಇದ್ದೀನಿ ನಾನು. ನೈಜ ನಿಖರ ಸುದ್ದಿಗಾಗಿ ಜನಶಕ್ತಿ ನ್ಯೂಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ, ಬೆಲ್ ಐಕಾನ್ ಒತ್ತಿ.